ನಾನು 28ನೇ ತಾರೀಕು ಒಂದು ಸ್ಟುಡಿಯೋ ಓಪನ್ ಮಾಡ್ತಾಯಿದ್ದೀನಿ ಬನ್ನಿ ಅಂದ್ಬಿಡೋದು. ಹ್ಮ್ ಅಷ್ಟೊಳಗೆ ಅದು ಸ್ಟುಡಿಯೋ ಏನೂ ಇರಲ್ಲ, ಹಾಗೇ ಇರಲ್ಲ, ಇನ್ನೂ ಕೆಲಸನೇ ಆಗಿರಲ್ಲ. ಅವಾಗ ಒಂದು ಎಕ್ಸ್ಟ್ರಾ ಪ್ರೆಷರು. ನಾನು 28ಕ್ಕೆ ಹೇಳ್ಬಿಟ್ಟಿದ್ದೀನಿ ಜನಕ್ಕೆ, ಏನು ನಿಮ್ಗೇನು ಪ್ರಾಬ್ಲಮ್ಮು ಅಲ್ಲ, ಅವ್ನು 28ಕ್ಕೆ ಹೇಳಿದೆ 30 ಪೋಸ್ಟ್ಪೋನ್ ಆಯ್ತಂತೆ ಅಂದರೆ ನೀವೇ ನಮಗೆ ಒಂದು ಓವರ್ ಥಿಂಕ್ ಮಾಡ್ಬಿಡ್ತೀವಿ ನಾವು ಅವಾಗ. ಅಯ್ಯೋ 28ಕ್ಕೆ ಹೇಳಿದ್ದೆ, ಅವ್ರು ಏನು ಅಂದ್ಕೊಂಡ್ರು, ನೀವೇನು ನಿಮ್ಮ ಕೆಲಸ 1000 ಇರುತ್ತೆ, ನೀವು ಯಾಕೆ ನನ್ನ ಬಗ್ಗೆ ಯೋಚನೆ ಮಾಡ್ತೀರಾ ಅಲ್ವಾ. ನಾವು ಒಂದು ಪ್ರಾಮಿಸ್ ಮಾಡಿಬಿಟ್ಟಿರ್ತೀವಲ್ಲ, ಒಂದು ಓವರ್ ಥಿಂಕಿಂಗ್ ಬಂದ್ಬಿಟ್ಟಿರುತ್ತೆ ನಮಗೆ. ಪ್ರೆಷರ್. ಆಮೇಲೆ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಬಿಟ್ಟಿರೋದು. ಅಲ್ಲೂ ಸೋಷಿಯಲ್ ಮೀಡಿಯಾದಲ್ಲೂ ಅವ್ರು ನೋಡ್ಬಿಟ್ಟು ಸುಮ್ಮನೆ ಇರ್ತಾರೆ ಅಷ್ಟೇ. 100ರಲ್ಲಿ ಒಬ್ಬ 28ಕ್ಕೆ ಆಯ್ತಾ ಅಂತ ಮೆಸೇಜ್ ಮಾಡ್ತಾನೆ ಅಷ್ಟೇ. ಇನ್ನು ಮಿಕ್ಕಿ 99 ಜನ ಮರ್ತು ಬಿಟ್ಟಿರ್ತಾರೆ. ನಮ್ಗೆ ಅದ್ರ ಬಗ್ಗೆ ಯೋಚನೆ ಇರಲ್ಲ. ನನಗೆ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಿದ್ದಾರೆ 28ಕ್ಕೆ ಸ್ಟುಡಿಯೋ ಅಂತ. ಅವನೊಬ್ಬನೇ ಮೆಸೇಜ್ ಮಾಡಿರೋದು, ಅದಕ್ಕೆ ನಾನು ರಿಪ್ಲೈನೂ ಮಾಡಿಲ್ಲ. ಆ ಪ್ರೆಷರಲ್ಲಿ ಅಲ್ಲಿರೋ ಕಾರ್ಪೆಂಟ್ರಿಗೆ ಬೈಯೋದು, ಇಲ್ಲಿ ಲೈಟ್ ಹಾಕ್ಬೇಕು, ಜನ ಬೈತಿದ್ದಾರೆ ಅಂತ. ಮಾಡಿರೋದು ಇವನೊಬ್ಬನೇ. ಅಣ್ಣ ಆಯ್ತಾ ಅಂತ ಅಷ್ಟೇ ಕೇಳಿದಾನೆ ಅವನು. ನಾವು ಹಂಗೆ ನಾಟಕೀಯವಾಗಿ ಬದುಕ್ತಾ ಇದೀವಿ ನಾವು. ಸೋಷಿಯಲ್ ಮೀಡಿಯಾಗೋಸ್ಕರ ಬದುಕ್ತಾ ಇದೀವಿ. ಬದುಕೋದನ್ನ ಲೈಕ್ ಮಾಡೋದಕ್ಕಿಂತ ಲೈಕ್ಸ್ಗೋಸ್ಕರ ಬದುಕ್ತಾ ಇದೀವಿ.